ಬ್ರಹ್ಮಾವರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆರಂಭೋತ್ಸವದ ದಿನವಾದ ಇಂದು ಶಾಲಾ ಶಿಕ್ಷಕ ರಕ್ಷಕ ಸಂಘ ಹಳೆ ವಿದ್ಯಾರ್ಥಿಗಳು ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿಗಳನ್ನು ಸಡಗರ ಸಂಭ್ರಮದಿಂದ ಬರಮಾಡಿಕೊಂಡರು. ಶಾಲೆಯನ್ನು ತಳಿರು ತೋರಣ, ರಂಗವಲ್ಲಿ, ಸೆಲ್ಫಿ ಸೆಂಟರ್, ಬಲೂನುಗಳನ್ನು ಕಟ್ಟಿ ಶೃಂಗರಿಸಿ ಚೆಂಡೆ ವಾದನದೊಂದಿಗೆ ವಿದ್ಯಾರ್ಥಿಗಳನ್ನು ಸ್ವಾಗತಿಸಲಾಯಿತು. ಹಾಲಡಿಯ ಎಚ್ಎಸ್ ಶೆಟ್ಟಿಯವರು 2,86,00,000 ರೂಪಾಯಿ ವೆಚ್ಚದಲ್ಲಿ 2 ಅಂತಸ್ತಿನ ಉತ್ತಮ ತರಗತಿ ಕೊಠಡಿಯನ್ನು ನಿರ್ಮಿಸಿ ಶಾಲೆಗೆ ನೀಡಿದ ಹೊಸ ಕಟ್ಟಡದಲ್ಲಿ 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ತರಗತಿ ಮಾಡಲಾಯಿತು. ಬ್ರಹ್ಮಾವರ ಸರ್ಕಾರಿ ಪ್ರಾಥಮಿಕ ಶಾಲೆ ರೋಡ್ ಶಾಲೆ ಎನ್ನುವ ಖ್ಯಾತಿ ಹೊಂದಿದ ಪರಿಸರದ ಒಂದು ಅತ್ಯುತ್ತಮ ಗುಣಮಟ್ಟದ ಶಾಲೆ ಇವತ್ತು ಈ ವರ್ಷದ ಶೈಕ್ಷಣಿಕ ವರ್ಷದ ಆರಂಭ ದಿನ ಪ್ರಾರಂಭೋತ್ಸವ ಅನ್ನುವ ಒಂದು ಕಾರ್ಯಕ್ರಮದೊಂದಿಗೆ ಶಾಲೆಯನ್ನು ಟೀಚರ್ಸು ಮತ್ತು ಮುಸ್ಲಿಮ್ಸ್ ಎಲ್ಲ ಸದಸ್ಯರವರ ಕೂಡಿ ಹಾಗೂ ಸಾರ್ವಜನಿಕರವರೊಂದಿಗೆ ಶಾಲೆಯನ್ನು ಸಿಂಗರಿಸಿದ್ದೇವೆ. ಹಾಗೆ ಸಿಂಗಾರ ಮಾಡಿ ಮಕ್ಕಳನ್ನು ಕೂಡ ಒಂದು ಮೆರವಣಿಗೆ ಮುಖಾಂತರ ಶಾಲೆಗೆ ಬರಮಾಡಿಕೊಂಡಿದ್ದೇವೆ. ಈ ಶಾಲೆಯಲ್ಲಿ ಸುಮಾರು 800ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಈ ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡುತ್ತಾ ಇರುವಂಥ ನಮ್ಮ ಶಿಕ್ಷಕರ ಒಂದಕ್ಕೆ ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತೇಳಿದ್ರೆ ಈ ಮಟ್ಟಿನಲ್ಲಿ ಮಕ್ಕಳು ಗಣನೀಯವಾಗಿ ಏರಲಿಕ್ಕೆ ಇದು ಶಿಕ್ಷಕರ ಒಂದು ಅತ್ಯುತ್ತಮ ಸಾಧನೆಯೇ ಇದು ಕಾರಣ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಶಾಲಾ ಮುಖ್ಯ ಶಿಕ್ಷಕಿ ದೇವಕುಮಾರಿ, ಎಸ್ಟಿಎಂಸಿ ಅಧ್ಯಕ್ಷ ಅರುಣ್ ಭಂಡಾರಿ ಬೈಕಾಡಿ, ಮಾಜಿ ಅಧ್ಯಕ್ಷ ಪಾಂಡುರಂಗ ಕುಲಾಲ್, ಸದಸ್ಯರಾದ ಉದಯ ಮಠದಬೆಟ್ಟು ಇನ್ನಿತರ ಅನೇಕ ಪೋಷಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.